ವಿವರಿಸುತ್ತಾ ನೀನಾಡುವ ಮಾತು ಕೇಳುವಾಗ ಬಹಳ ದೊಡ್ಡ ವ್ಯತ್ಯಾಸವನ್ನು ಗುರುತಿಸಬೇಕಾಗುತ್ತದೆ. ಯಾಕೆ ಹಾಡಿದೆವಲ್ಲಯ್ಯ? ಯಾಕೆ? ಕಣ್ಣಾರೆ ಕಂಡರೆ ಬಿಡುವನೆ ಸೀತೆಯ ಎನ್ನ ಮನೋಪ್ರೀತೆಯ. ನಿನಗೂ ನನಗೂ ಬಹಳ ವ್ಯತ್ಯಾಸ ಉಂಟು. ಒಬ್ಬಾತ ನೀರಿಗೆ ಬಿದ್ದಿರ್ತಾನೆ, ಮತ್ತೊಬ್ಬ ರಕ್ಷಣೆಗೆ ಮಾಡುವುದಕ್ಕೆ ಬೇಕಾಗಿ ನೀರಿಗೆ ಧುಮುಕ್ತಾನೆ, ಇಳಿದಿರ್ತಾನೆ. ಮೇಲ್ನೋಟಕ್ಕೆ ನೋಡುವಾಗ ಇಬ್ಬರು ಒದ್ದೆ ಆಗಿರ್ತಾರೆ, ಮುದ್ದೆ ಆಗಿರ್ತಾರೆ. ಆದರೆ ಸೂಕ್ಷ್ಮವಾಗಿ ಗ್ರಹಿಸಿದ್ರೆ ಒಬ್ಬ ಆರ್ತನಾದ ಮತ್ತೊಬ್ಬ ರಕ್ಷಣೆಗೆ ಮುಂದಾದ. ಮತ್ತೊಂದು ಉದಾಹರಣೆ ಕೊಡಲು, ಹುಟ್ಟುವಂತ ಸೂರ್ಯನು ಕೆಂಪಗಿರ್ತಾನೆ, ಮುಳುಗುವಂತ ಸೂರ್ಯನು ಕೆಂಪಗಿರ್ತಾನೆ. ಹುಟ್ಟುವಂತ ಸೂರ್ಯನಿಂದ ಲೋಕ ಬೆಳಗಿದ್ರೆ ಮುಳುಗುವಂತ ಸೂರ್ಯನಿಂದ ಲೋಕವೇ ಕಪ್ಪಾಗಿ ಹೋಗುತ್ತದೆ. ಬಹಳ ವ್ಯತ್ಯಾಸ ಅಂತ ಆಡಿದ್ದದಕ್ಕಾಗಿ ನಿನ್ನದ್ದಾದಂತ ಪ್ರಕರಣ ಹೇಗೆ ಕೇಳಿದ್ವಿ. ನಿನ್ನನ್ನ ನಿನ್ನಾಕೆಯನ್ನು ನಿನ್ನ ಸಮ್ಮುಖದಲ್ಲೇ ಇರಿಸಿಕೊಂಡಿದ್ದಾನೆ. ಆದರೆ ನಮ್ಮ ಪ್ರಸಂಗ ಹಾಗಲ್ವೇ ಅಲ್ಲ. ನಾನು ನನ್ನ ತಮ್ಮನು ಇಲ್ಲದಂತ ಸಮಯವನ್ನು ಸಾಧಿಸಿ ದುರ್ಲನಾದಂತ ರಾವಣ ಕೊತ್ತೊಯ್ದವನಿದ್ದಾನೆ. ಕಣ್ಣು ಏನಾಯ್ತು? ವಾಲಿಯನ್ನು ಕೊಂದು ಕೊಡ್ತೇನೆ, ಕೊಂದು ಕೊಡ್ತೇನೆ. ಕೊಲ್ಲೋದು ಕೊಲ್ಲು? ಯಾಕೆ? ನನ್ನ ತಿಳುವಳಿಕೆ ಅಂತ ಇಡೀ ಚರಾಚರ ಪ್ರಪಂಚವೇ ವಾಲಿ ಅಂತ ಹೇಳಿದಾಗ ಗಡ 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 ನಡುಗುತ್ತದೆ. ಅಂಥದ್ರಲ್ಲಿ ವಾಲಿಯನ್ನ ಕೊಂದು ನಿನ್ನ ಸತಿಯನ್ನ ಬಿಡಿಸುತ್ತೇನೆ, ಮಣ್ಣುಗೂಡಿಸ್ತೇನೆ ವಾಲಿ. ಅದಕ್ಕಾಗಿ ಅಮಮ ಹೇಳಿದ್ದು. ಆಶ್ಚರ್ಯ ಆಗ್ತದ, ಅನುಮಾನ ಅಮಮ ಆಗಕ್ಕಿಲ್ಲ ಎಂಬಂತ ಭಾವ. ಆದ್ರೆ ನಿನ್ನ ಮೇಲೆ, ನಿನ್ನ ವಂಶದ ಮೇಲೆ ಅತಿಯಾದ ವಿಶ್ವಾಸ. ಖಂಡಿತವಾಗಿ ನೀವು ಮಾಡಿ ಪೂರೈಸುತ್ತೀರಿ ಎಂಬುದಾಗಿ ವಾಲಿಯನ್ನ ಕೊಂದು ನನ್ನ ಸತಿಯಾದಂತ ರುಮೆಯನ್ನ ನೀವು ಬಿಡಿಸಿಕೊಟ್ಟಿರಿ ಅಂತ ಆದರೆ ರಾಮ, ನಿಮಿಷದಲ್ಲಿ ಈ ಸೇನೆ ಮತ್ತು ಆ ಸೇನೆ, ಆ ಸೇನೆಯ ನಮ್ಮ ಸಣ್ಣ ಸೇನೆ ಉಂಟು, 4 ಮಂದಿ ಇದ್ದೀವಿ ಅಷ್ಟೇ. ಲಕ್ಷ್ಮಣ ನೋಡಿದ್ಯಾ? ಯಾರು ಬೇಕು ಹಾಗೆ ಗುರುತು ಹಿಡಿ ಸಿಕ್ಕಿದೆ ಅಣ್ಣ. ಇದು ಅತ್ತಿಗೆ ಗಂಟು, ಅತ್ತಿಗೆ ಆಭರಣ ಅಲ್ಲ, ಅತ್ತಿಗೆ ಆಭರಣ ಅಲ್ಲ. ಅತ್ತಿಗೆ ಆಭರಣದ ಪರಿಚಯ ನಿನಗಿಲ್ಲ ಅಂತ? ನನಗಿಲ್ಲ ಅಣ್ಣ. ಆದರೆ ಗೆಜ್ಜೆ ಒಂದು ಕಾಣ್ತಾ ಇದೆ. ಪ್ರತಿನಿತ್ಯ ನಮಸ್ಕಾರ ಮಾಡುತ್ತಾ ಇದ್ದವನಿ. ಹೌದು ಅಣ್ಣ, ಗೆಜ್ಜೆಯ ಗುರುತು ಸಿಕ್ಕಿದೆ. ಗುರುತು ಸಿಕ್ಕಿದೆ ನನಗೆ. ಯಾರ ಗೆಜ್ಜೆ? ಅತ್ತಿಗೆದೇ ಗೆಜ್ಜೆ. ಹೌದು, ಸಂತೋಷವಾಯಿ. ಸುಗ್ರೀವಾ,
ಗೊಂದಲಕ್ಕೆ ಬಿದ್ದವನ ಹಾಗೆ. ನಾನು ಗಂಟು ಕೊಟ್ಟಾಗ ನಿಮ್ಮ ತಮ್ಮ ಗಂಟು ಬಿಚ್ಚಿದ್ರು. ಉಳಿದ ಯಾವ ಆಭರಣ ಪರಿಚಯ ಇಲ್ಲ, ಕಾಲುಂಗರದ ಪರಿಚಯ ಮಾತ್ರ ಉಂಟು ಅಂತ ಹೇಳಿದ. ಪ್ರಾರಬ್ಧನಂದು. ಯಾಕೆ ಸುಗ್ರೀವ? ನನಗೊತ್ತಿಗೆ ಕಾಲುಂಗರವನ್ನು ಕಾಣಲಿಲ್ಲ ಅವತ್ತು. ಮತ್ತೆಲ್ಲ ಸುಗ್ರೀವ, ನನಗೂ ಅವತ್ತು ಕಾಲುಂಗರ ಬಂದ ಕಂಡ್ರು ನಾವು ಅಣ್ಣ ತಮ್ಮಂದ್ರೆ ಹೀಗೆ ಇರ್ತಿದ್ದೆವು. ಅದಕ್ಕಾಗಿ ನೋವಾಗಿದ್ದಾನೆ. ಏನು ಮಾಡೋಣ ಹೇಳು? ಕಾಲ ಗತಿಗೆ ತಕ್ಕಂತೆ ನಾವು ಶೋಧಿಸಬೇಕಾದದ್ದು ನಮ್ಮ ಕರ್ಮ ತಾನೆ. ಜನಕನನ್ನನಗೆ ಅದು ತೊಡುವ ಭಾಗ್ಯವಿದ್ದರೆ ಕಾಲ ಅದಕ್ಕೆ ಪೂರಕವಾಗಿ ಕೂಗ್ತೇನೆ ನೋಡಿ. ಈಗ ಅಲ್ಲಿಗೆ ಮುಗಿಸ್ಲಿಕ್ಕಿಲ್ಲ. ಅಣ್ಣಯ್ಯ ಅಂತ ಹೇಳಿದ್ರೆ ಪ್ರೀತಿ ಆಗುತ್ತದೆ. ಅಣ್ಣ ವಾಲಿ ಭಾ ಯುದ್ಧಕ್ಕೆ ಎಲ್ಲಿ ತನಕ ಹೋಗಬೇಕು? ವಾಲಿ ಶಬ್ದವೇ ಯಾರಿಗೆ ಬರುವುದಿಲ್ಲ. ನಿಮ್ಮವರ ಶಬ್ದವೇ ಎಷ್ಟು ಬರ್ತಾ ಅಂತೀನಿ, ನಿನ್ನ ಶಬ್ದ ಎಷ್ಟು ಬರಬೇಕು ಪುಣ್ಯಾತ್ಮ? ನಾವು ನಮ್ಮವ್ರೊಬ್ಬರೇ ಕರ್ಲಿಕ್ಕೆ ಹೇಳ್ತೇವೆ, ನಾವು ಹೊಡಿತೇವೆ ಬೇಕಿದ್ರೆ. ಇಲ್ಲ ಇಲ್ಲ ಇಲ್ಲ, ಹೊಡಿಲಿಕ್ಕೆ ಹೊರೆ ಶಬ್ದ ಮಾಡಿ ಕರೀಲಿಕ್ಕೆ ನೀನು. ಹೌದಲ್ಲ? ಯುದ್ಧಕ್ಕೆ ಬಾ ಬಾ ಬಾ. ನಾನು ನಿನ್ನ ಒಬ್ಬನನ್ನೇ ಅವ್ರನ್ನ ಕರ್ಕೊಂಡೇ ಬಂದೆ. ಯಾಕೆ? ನಿನಗೆ ಮಾತ್ರ ಶಬ್ದ ಮಾಡುವವರಿದ್ದಲ್ಲ, ನಮಗೂ ಇದ್ದಾರೆ ಶಬ್ದ ಮಾಡುವವರು. ಅದು ಹಾಗಾಗಿದ್ದಲ್ಲ, ಮತ್ತೆಂತದ್ದು? ಮೊದಲು ಮಾಡಿದ್ದು ನಿನಗೆ ಶಬ್ದ. ಗೊತ್ತುಂಟು ನನಗೆ. ಆದ್ರೆ ಅವರಿಗೆ ವ್ಯತ್ಯಾಸ ಇತ್ತು. ಬರ್ತಾನೆ ಬರ್ತಾನೆ ಮೊದಲೇ ಶಬ್ದ ಮಾಡುದು. ನಾನೆಂತ ಮಂಗ ಗೊತ್ತುಂಟು. ನೀನ್ ಎಲ್ಲಿಯ ಮಂಗ ಕೇಳಿದ್ರೆ ಯಾರು ನಿರೀಕ್ಷೆಯಲ್ಲಿರ್ತಾರೋ ಅವರಿಗೆ ಮಂಗ ಮಾಡುವಷ್ಟು ಮಂಗ ನೀನು. ತಮ್ಮ ಒಂದು ನೆನಪಿರ್ಲಿ, ನಿನ್ನೊಂದಿಗೆ ಇದ್ದದ್ದು ಬರೇ 4-5 ಮಂದಿ, ನನ್ನ ಜೊತೆಗೆ ಬಹಳಷ್ಟು ಮಂದಿ ಇದ್ದವರು. ವಿಶ್ವನಾಯಕ ನಿನ್ನ ವಾದ್ಯವ ವಿಶ್ವನಾಯಕ
ವಿಶ್ವನಾಯಕ ವಿಶ್ವನಾಯಕ ನಿನ್ನ ವಾಕ್ಯಮ ವಿಶ್ವಾಸವಿರು ನಂಬಿದೆ ನಿನ್ನು ವಿಶ್ವಾಸವಿರು ನಂಬಿದೆ ನಿನ್ನು ಸೂರ್ಯವಂಶದ ರಾಯರಾಗಿನ ಸೂರ್ಯವಂಶದ ರಾಯರಾಡಿನ ಕಾರ್ಯ ತಪ್ಪದು ಕಪಟವಲ್ಲಿರು ಕಾರ್ಯ ತಪ್ಪದು ಕಪಟವಲ್ಲಿರು ಎನ್ನ ವೈರಿಯ ಮುಂದೆ ನಿಲ್ಲಿಸಿ ಎನ್ನ ವೈರಿಯ ಮುಂದೆ ನಿಲ್ಲಿಸಿ ಚಂಡಲಿ ಕಂಡೆ ಚನ್ನವಾರಿಯೇ ಸಾಕು ರಾಮ, ನಿನ್ ಸಹವಾಸವೇ ಸಾಕು ಓ ರಾಮ. ಸುಗ್ರೀವ, ಓ ಓ ಸುಗ್ರೀವ, ಓ ನಾನು ಇಲ್ಲಿದ್ದೇನೆ. ನೀ ಅಲ್ಲಿದ್ದೇನೆ ಗೊತ್ತುಂಟು. ನಿನ್ನ ಮುಖ ನೋಡ್ಲಿಕ್ಕೆ ಕಷ್ಟ, ನಾ ಈ ಕಡೆ ನೋಡ್ಬೇಕು. ಕಣ್ಣು ಕಾಣುದಿಲ್ಲ ಮಾಡ್ಕೊಂಡೇನಾ? ನನಗೆ ಬೆನ್ನೋಡ್ಲಿಕ್ಕೆ ಕಷ್ಟ ಆಗ್ತದೆ ನೀನು. ಹೌದಾ? ಹೌದಪ್ಪ. ಬೆನ್ನು ನೋಡಬಾರ್ದು. ಹಾ. ನಿನ್ನಂತ ಅವ ನನ್ನ ಪೃಷ್ಠಭಾಗ ತೊಳೆದ ಪುಣ್ಯಾತ್ಮ. ಅವನಿಗೆ ಏನು ಪ್ರಿಯೋ ಏನು ಕರ್ಮೋ ಯಾರು ಗೊತ್ತುಂಟು. ಅದು ಹಾಯ್ ಹೋಯ್. ನಮಸ್ಕಾರ ಅಂದೆ. ಒಮ್ಮೆ ಕೊಟ್ಟಾಯ್ತಲ್ಲ. ಇಲ್ಲಪ್ಪ, ಒಂದು ಕೊಟ್ಟರೆ ನಿಂಗೆ ಸಾಕಾಗುದಿಲ್ಲ. ಹಾ. ಒಂದು 50 ಬೇಕಾದ್ರೆ ಕೊಡ್ತೇನೆ ನಾನು. ಕಾರಣ ಏನು? ಏನು ಕಾರಣ? ವಿಶ್ವನಾಯಕ. ಹಾಗಾದ್ರೆ ವಿಶ್ವಕ್ಕೆ ನಾಯಕನಾಗಿ, ಸೂರ್ಯ ವಂಶಸ್ಥನಾಗಿ, ಮತ್ತೊಬ್ಬರಿಗೆ ನ್ಯಾಯವನ್ನ ಕೊಡಿಸುತ್ತಾ, ಇನ್ನೊಬ್ಬರ ಕಣ್ಣೀರನ್ನು ಒರೆಸುತ್ತಾ, ಆರ್ತರಾದವರಿಗೆ ಧೈರ್ಯ ಹೇಳುತ್ತಾ ನಿಮ್ಮ ವಂಶ ಇದುವರೆಗೂ ನಡ್ಕೊಂಡು ಬಂದಿದೆ. ಹೌದು. ಆದ್ರೆ ಆ ಸೂರ್ಯ ವಂಶದವರು ಕೊಟ್ಟ ಮಾತನ್ನ ಯಾವ ಕಾಲಕ್ಕೂ ತಪ್ಪುವುದಿಲ್ಲ ಅಂತ ವಿಶ್ವಾಸ ಇತ್ತು ನನಗೆ. ಈಗಲೂ ಹಾಗೆ ತಪ್ಪಾಯ್ತಲ್ಲ ಈಗ. ಎಲ್ಲಿ? ನನ್ನ ಪರವಾಗಿ ನಿನಗೆ ನ್ಯಾಯವನ್ನ ಕೊಡಿಸುತ್ತೇನೆ ಎಂಬುದಾಗಿ ಹೇಳಿ ನನ್ನ ವೈರಿಯನ್ನೇ ಮುಂದೆ ನಿಲ್ಲಿಸಿ ಅವನು ಹೊಡೆಯುವುದನ್ನು ಕಣ್ಣಾರೆ ಕಂಡಿಲ್ಲ ನೀನು. ಸಾಕು ಸಾಕು, ನಿಮ್ಮ ಸಹವಾಸವೇ ಸಾಕು. ತಪ್ಪುಂಟು. ಎಲ್ಲವನ್ನು ಸರಿಯಾಗಿ ಹೇಳಿದ್ದೀನಿ ನೀನು. ಎಲ್ಲ ಹೇಳಿದ್ದೇನೆ. ಸಪ್ತ ತಾಳ ವೃಕ್ಷ ಹೇಳಿದ್ದೇನೆ, ದುಂದುದು ಅಕ್ಷಿ ಹೇಳಿ ಅದೆಲ್ಲ ಹೇಳಿದ್ದೇನೆ ನಾನು. ಬೇಡದೇ ಇದ್ದಷ್ಟನ್ನೂ ಹೇಳಿ ಬೇಕಾದ ಒಂದು ವಿಚಾರ ಬಿಟ್ಟೆ ಅಂತ ಬೇಡದಿದ್ದದ್ದೇ ಬದುಕಿನಲ್ಲಿ ಆಗ್ತದೆ ಅನ್ನೋಕೆ ನೀನು ನಿದರ್ಶನ ಅಲ್ಲ. ಬೇಡದಿದ್ದನ್ನು ಹೇಳಿ ಬೇಕಾಗಿದ್ದನ್ನು ಬಿಟ್ಟೆ ಅಂತ ನಾ ಹೇಳ್ಬೋದು. ನಾನು ಹೇಳು, ನೀನ್ ಹೇಳುದು. ನಾ ಬಿಟ್ಟಿರ್ಬೋದು. ಆದ್ರೆ ನಾ ಮಂಗ, ನೀ ಮಾನವ. ಮಂಗ ಬಿಟ್ಟು ಮನುಷ್ಯ ನೆನಪು ಮಾಡಬೇಕು. ಆದ್ರೆ ಒಂದುಂಟು, ಮಂಗನ ಸಹವಾಸದಿಂದ ಮಂಗನಲ್ಲಿದ್ದಂತ ಯಾವ ಚರಬುದ್ಧಿ ಮನುಷ್ಯನಿಗೆ ಬಂತು ಅಂತ ಅದ್ರ ತಪ್ಪಾಗುತ್ತದ? ಇದು ನಾ ಮಾಡಿದ ತಪ್ಪಲ್ಲ. ಮಂಗ ನನ್ನನ್ನು ಮಂಗ ಮಾಡಿದ್ದಿ. ಮಂಗನೇ ಮಾಡಿದ್ದ. ಹೌದಪ್ಪ, ವಿಷಯ ಹೌದು. ಸಹವಾಸದಿಂದ ಮಂಗ ಮಾನವನಾಗುವುದಿಲ್ಲ, ಮಾನವ ಮಂಗ ಆಗ್ಬೋದು. ಆದ್ರೆ ಮಾನವನ ಉನ್ನತಿ ಸಂಪಾದಿಸಬೇಕು ಅಂತ ಉಂಟು. ನೀ ಮಂಗನ ಮಟ್ಟಕ್ಕೆ ಇಳಿಸುವುದಕ್ಕೆ ಮುಂದಾಗುತ್ತಾ ಇದ್ದು. ಹೇಳಬೇಕಾದನ್ನು ಹೇಳಲಿಲ್ಲ ಅಂತ ಆಡಿದೆಯಲ್ಲ. ನಾವೆಲ್ಲ ಇಳಿಸಲಿ, ಇಳಿತೀಯ ರಾಮ. ಆದ್ರೂ ಇಳಿಬೇಕಾಗಿ ಬಂತು ಅಂತ ಆಯ್ತು. ಕೆಲವೊಮ್ಮೆ ಇಳಿದವನಿಗೆ ಘಾತ ಆಗುತ್ತದೆ, ಇದು ಹಾಗಲ್ಲ, ಇಳಿಸಿದವನಿಗೆ ಘಾತ ಆಗುತ್ತೆ. ಮಾನವನನ್ನು ಮಂಗನ ಮಟ್ಟಕ್ಕೆ ಇಳಿಸಿದ್ರೆ, ರಾಮನನ್ನು ಮಂಗನ ಮಟ್ಟಕ್ಕೆ ಇಳಿಸಿದ್ರೆ ಏನಾಗ್ತದೆ ಅನ್ನೋದಕ್ಕೆ ನೀನು ನಿದರ್ಶನ. ಈಗ ಪೆಟ್ಟು ಬಿದ್ದದ್ದು ಯಾರಿಗೆ? ನಿನಗೆ ಬಿದ್ದಿದ್ದಲ್ಲ, ನೀ ಕೊಡಿಸಿದ್ದು. ನೀನು ಕರಿಬೇಡ, ನಾನೇನು ಹೆಂಡತಿ ಬಿಟ್ಟು ಕೊಡುದಿಲ್ಲ ಅಂತ ಹೇಳಿಬಿಟ್ಟು ನನಗೆ ಹೆಂಡತಿ ಹುಚ್ಚ ಬಿಟ್ಟು ಹೋಗ್ತೀನಿ. ಪೆಟ್ಟು ಕೊಡಿಸಿದ್ದಲ್ಲ, ಪೆಟ್ಟು ತಿಂದದ್ದು ನೀನು. ಹೇಗೆ ತಿಂದು ಹಾಗೆ ಮಾಡಿಕೊಂಡ್ರೆ ಧೈರ್ಯ ಬೇಕು.
ಮಾತು ಎಂದು ಅರ್ಥವಾಗುತ್ತಾ ಉಂಟು. ಒಂದು ಮಾತು ಕೇಳಿದ್ದೀಯ ನೀನು? ಯಾವುದು? ಧರ್ಮಕ್ಕೆ ಜಯ ಎನ್ನುವಂತ ಮಾತನ್ನು ಒಪ್ತೀಯೋ? ಅದು ಕೇಳಿದ್ದೇನೆ ನಾನು. ನಿನ್ನಲ್ಲಿ ಧರ್ಮ ಉಂಟು ಎನ್ನುವುದನ್ನು ಒಪ್ತೀಯೋ? ನನ್ನಲ್ಲಿ ಪ್ರಾಮಾಣಿಕತೆ ಉಂಟು. ಪ್ರಾಮಾಣಿಕವಾಗಿದ್ದೀಯ ಅಂತಾದ್ರೆ ಧರ್ಮಾತ್ಮ ಎನ್ನುವುದು ಸ್ಪಷ್ಟ. ಆದ್ರೂ ಪೆಟ್ಟು ಬಿಟ್ಟಲ್ಲ ರಾಮ. ನಿನ್ನಲ್ಲಿ ಧರ್ಮ ಉಂಟು ಅಂತಾದ್ರೆ ಧರ್ಮಕ್ಕೆ ಜಯವಾಗ್ತದೆ ಅಂತಾದ್ರೆ ನೀನು ಧೈರ್ಯ ತಾಳಬೇಕಾದದ್ದು ಪ್ರಧಾನವಾಗುತ್ತದೆ. ಪೆಟ್ಟು ಬೀಳುವಲ್ಲಿ ಕಾರಣ ಏನು ಗೊತ್ತುಂಟು? ಏನು? ನೀನು ಮತ್ತು ವಾಲಿ ಸಮರಭೂಮಿಕೆಯಲ್ಲಿ ಹೋರಾಟ ಮಾಡುವ ಕಾಲಕ್ಕೆ ಯಾರು ವಾಲಿ ಯಾರು ಸುಗ್ರೀವ ಎನ್ನುವಂತ ಆಳಭೇದವೇ ನನ್ನ ಪಾಲಿಗೆ ತಿಳಿಯದಾಗದೆ ಹೋಯಿತು. ಸಂಪೂರ್ಣ ವರ್ತಮಾನವನ್ನು ಹೇಳಿದಂತ ನೀನು ಕಾಣಲಿರುವರು ಒಂದೇ ಬಗೆಯಲ್ಲಿದ್ದೀರಿ ಎನ್ನುವಂತ ಸತ್ಯಾಂಶವನ್ನು ನನ್ನ ಮುಂದೆ ತಿಳಿಸದೇ ಇದ್ದದ್ದರಿಂದ ಗುರುತಿಸುವಲ್ಲಿ ಅಸಮರ್ಥನಾಗಿ ಹೋದೆ ನನಗೆ. ಆಳಭೇದವೇ ತಿಳಿಯದಾಯಿತು. ಆದ್ರೂ ಒಂದು ರಾಮ. ಯಾವುದು ಸುಗ್ರೀವ? ಯಾವತ್ತೂ ಬೀಳುವ ಯಾರು ಹೇಳು? ವಾಲಿ ಅಲ್ಲ, ಸುಗ್ರೀವ. ಹೊಡೆಯುವ ವಾಲಿ. ಇವತ್ತು ನಾನು ಬಿದ್ದಿದ್ದು ನಿನಗೆ ಗೊತ್ತಾಗ್ಲಿಲ್ಲ. ಖಂಡಿತ ಅರ್ಥ ಆಗುದಿಲ್ಲ. ಬಿದ್ದವ ಸುಗ್ರೀವ, ಹೊಡೆಯುವ ವಾಲಿ ಅಂತ ಗೊತ್ತು ಮಾಡ್ಕೊಂಡು ಒಂದು ಬಾಣ ಬಿಡ್ಬೋದಿತ್ತು ನೀನು. ಬಾಣ ಬಿಡಬಹುದಿತ್ತು, ಬಿಡದೆ ಉಳಿದೆ ಯಾಕವಲ್ಲಯ್ಯ. ಬಲ ಮತ್ತು ನೈತಿಕ ಬಲ ಎನ್ನುವುದು ಭಯವಿರ್ತದೆ. ತೋಳಿನಲ್ಲಿ ನಿಕ್ಷೇಪ ಮಾಡಿದ್ದು ಮಾತ್ರ ಬಲ ಎನಿಸುವುದಿಲ್ಲ. ನೈತಿಕವಾದಂತ ಒಂದು ಫಲ ಎನ್ನುವುದು ಬೇಕಾಗ್ತದೆ. ಇದು ತನಕ ನೈತಿಕವಾದಂತ ಫಲ ಮಧ್ಯಾಹ್ನ ಸಮಯಕ್ಕೆ ಪೆಟ್ಟು ತಿಂದು ಹೋದ ಸುಗ್ರೀವ ಮಧ್ಯರಾತ್ರಿಯ ಕಾಲಕ್ಕೆ ಒಬ್ಬಿಡ್ತಾ ಇದ್ದಾನೆ. ವಾಲಿ ಯುದ್ಧಕ್ಕೆ ಎನ್ನುವ ಹಾಗೆ ಸುಗ್ರೀವನ ಹುಟ್ಟನ್ನು ಅಡಗಿಸಬೇಕೆನ್ನುವ ಕಾರಣಕ್ಕಾಗಿ ಹೊರಟು ನಿಂತ ಆ ಕಾಲಕ್ಕೆ ತಾರೆ ಬಂದು ತಡೆಯುವುದಕ್ಕೆ ಮುಂದಾದಳು. ಸಮಾಧಾನದ ಮಾತನ್ನಾಡಿದೆ. ಹೊರಡಬೇಕೆನ್ನುವ ಕಾರಣಕ್ಕಾಗಿ ಪುರಕ್ಕೆ ಬೇಕಾದ ರಕ್ಷಕ ಭಟರನ್ನು ನೇಮಿಸಿದೆ. ಶತಬಲಿ, ಘವಾಕ್ಷ, ಇನ್ನು ಬೇಕಾದವರನ್ನ ಪುರದ ರಕ್ಷಣೆಗೆ ಇರಿಸಿದೆ. ಅಂಗದನನ್ನ ಪ್ರಧಾನವನ್ನಾಗಿಟ್ಟುಕೊಂಡೆ ಅವರೆಲ್ಲರನ್ನ ನೇಮಿಸಿದ ಮೇಲೆ ಮುಂದೊತ್ತಿ ಬರುವ ಪುಂಡ ಸುಗ್ರೀವನ ಮಂಡೆಯನ್ನು ಮೆಟ್ಟಿ ಯುದ್ಧಕ್ಕೆ ಇವತ್ತು ಅಂತ್ಯವನ್ನು ಹಾಡಬೇಕು. ಹಾಗಾಗಿ ಮಾಲಿಕೆಯನ್ನು ಧರಿಸಿದ್ದೇನೆ. ಹೊರಟ ಹಳೆ ಸುಗ್ರೀವ ಮಾಡ್ಕೊಂಡೆ ನೀನು. ಗೊತ್ತಾಯ್ತು. ಮೊದಲು ಹೀಗೆ ಮಾಡಿದಾಗ ಹೀಗೆ ಓಡ್ತಿದ್ದೆ, ಈಗ ಹಾಗಲ್ಲ. ಏನು ನೀನು ಬಂದಾಗಲೇ ಗೊತ್ತಾಯ್ತು. ಹಳೆ ಸುಗ್ರೀವ ನೀನಾಗಿದ್ದರೆ ನಾನು ಪೆಟ್ಟು ಕೊಟ್ಟು ಕೆಲವು ದಿನಗಳಾದ ಮೇಲೆ ನೆನಪಾಗಿ ಒಮ್ಮೊಮ್ಮೆ ಯುದ್ಧಕ್ಕೆ ಕರೆಯುವುದುಂಟು. ಆದ್ರೆ ಇವತ್ತು ಮಾತ್ರ ಹಾಗಲ್ಲ. ಮಧ್ಯಾಹ್ನ ಪೆಟ್ಟು ತಿಂದ ಧೂರ್ತ ಸುಗ್ರೀವ ಮಧ್ಯರಾತ್ರಿಯ ಕಾಲಕ್ಕೆ ನನ್ನನ್ನು ಕರೀತಾ ಇದ್ಯಾ. ಮನೆಯವರ ನಿದ್ದೆ ಹಾಳು ಮಾಡುವ ನಿದ್ದೆ ಗೆಡುಕ. ಇಷ್ಟು ವರ್ಷ ನನ್ನ ನಿದ್ರೆ ಹಾಳು ಮಾಡಿದವ ನೀನು. ಇವತ್ತಿಂದ ನಿನಗೆ ಶಾಶ್ವತ ನಿದ್ದೆ ಮಾಡಿಸ್ತೇನೆ. ನಾನು ನಿನ್ ಕೊಡ್ತೇನೆ. ಬದುಕುವ ಆಸೆ ನಡೆಯಲಿಲ್ಲ. ದೂರ್ತ ನಾನಲ್ಲ ದೀನು. ಯಾಕೆ ದೂರ್ತ ಅಲ್ಲ ಅಂತಾದ್ರೆ ನನ್ನ ಹೆಂಡತಿಯೆಲ್ಲ ವಶ ಮಾಡಿಕೊಳ್ತಾ ಇದೆಯಾ? ಒಂದು ನೆನಪಿಟ್ಕೋ. ಏನು? ಇಂದಿನಿಂದ ನನ್ನ ಹೆಂಡತಿ ಒಂದೇ ಗಂಟೆ ನಾನಲ್ಲ. ನಿನ್ನ ಹೆಂಡತಿಗೂ ಗಂಡ. ಅದಾಗುವುದಕ್ಕೆ ಈ ಜನ್ಮದಲ್ಲಿ ನಿಂದಾಗುವುದಿಲ್ಲ. ನಿನ್ನ ಜನ್ಮವೇ ಮುಗಿಯುವ ಕಾಲ ಬಂತು. ನಿನ್ನ ಆಯುಷ್ಯವೇ ತೀರಿಸ್ತೇನೆ ಇವತ್ತಿಗೆ. ಯಮನವರು ಕರೀತಾ ಇದ್ದಾನೆ. ನಿನ್ನನ್ನು ಯಮ ಭಾಷೆ ಇಟ್ಕೊಂಡು ಸರಿತಾ ಇದ್ದಾನೆ. ಕಳಿಸ್ತೇನೆ. ನಿನ್ನನ್ನು ಕಳಿಸಲು ನಾನು ಹೋಗುವುದಿಲ್ಲ. ಹೋಗುದಿಲ್ವಾ? ಕೆಡಬೇಡ. ನೀನು ಕೆಡಬೇಡ. ಕೆಡಬೇಡ. ನೀನು ಸಾಯಬೇಡ.
ಸುಗ್ರೀವನನ್ನ ಮೆಟ್ಟಿ ಗೋಣನ್ನ ಮುಗಿ ಸಾಯಿಸಬೇಕೆನ್ನುವಷ್ಟರಲ್ಲಿ ಯಾವುದೋ ಒಂದು ಮಹಾಶರ ನನ್ನ ದೇಹಕ್ಕೆ ಸಾಗಿತಲ್ಲ. ಅದನ್ನ ವಾಮಹಸ್ತದಿಂದ ಹಿಡಿದೆ. ಆದರೆ ಯೋಚಿಸುವುದಲ್ಲ, ಈ ವನದಲ್ಲಿ ವಾಲಿ ಸುಗ್ರೀವರ ಕಾಳಗದಲ್ಲಿ ಮಧ್ಯಪ್ರವೇಶ ಮಾಡುವವರು ಯಾರಿರುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಅಣ್ಣ ತಮ್ಮಂದಿರ ಕಾಳಗದಲ್ಲಿ ಮಧ್ಯಪ್ರವೇಶವನ್ನ ಮಾಡಿ ನನ್ನನ್ನ ಧರೆಗೆ ಬೀಳುವಂತ ರೀತಿಯಲ್ಲಿ ಮಹಾಸ್ತ್ರವನ್ನ ಪ್ರಯೋಗ ಮಾಡಿದವ ಯಾರು? ಜನಿಸಿದವರು ನಿನ್ನ ಕೆಳಗೆ ಕನಕೋರ ದನದ ಶಿಖಂಡಿ ವಿಜಯ ಎಷ್ಟು ದಿನ ಬಾಗಿದೆಯೋ ನೀನು. ರಾಘವ ಎನ್ನುವಂತ ಪ್ರತೀತಿಯನ್ನು ಈ ಕಾಲಕ್ಕೂ ಉಳಿಸಿಕೊಂಡಿದ್ದೀಯ. ಹೇಳಿದೆಯಲ್ಲ, ಯಾವ ದೇವೇಂದ್ರನಿಗೆ ಪೂರಕನಾದಂತ ದಶರಥನ ಮಗ ಈ ಕಾಲಕ್ಕೂ ಹಾಗೆ ದೇವೇಂದ್ರನಿಗೆ ಪೂರಕನಾಗಿಯೇ ಬಂದವನಿದ್ದೇನೆ. ಕಾರಣ ಏನು ಗೊತ್ತುಂಟು? ಯಾವಾತ ತಂದೆಯ ಸ್ಥಾನದಲ್ಲಿದ್ದಾನು ಅಂತ ದೇವೇಂದ್ರನ ಅಧಿಕಾರವನ್ನು ಚ್ಯುತಪಡಿಸಿಕೊಂಡು ವಶಪಡಿಸಿಕೊಂಡು ಇರಿಸಿಕೊಂಡವ ಯಾರು ಕೇಳಿದೆ? ರಾವಣ. ಅವನ ಸಖ್ಯವನ್ನು ನೀ ಮಾಡ್ತೀಯ ಅಂತಾದ್ರೆ ಪರೋಕ್ಷವಾಗಿ ಇಂದ್ರನಿಗೂ ನೀ ಘಾತವನ್ನು ತಂದವನೇ. ಅಂತವರನ್ನು ನಿಗ್ರಹಿಸಬೇಕಾದದ್ದು ದಶರಥ ಸೂನವಾಗಿ ಕರ್ತವ್ಯವಾಗುತ್ತದೆ. ವಾಲಿ ಮತ್ತೆ ಕೇಳಿದಂತಹ ಪ್ರಶ್ನೆ, ನೀನು ನಿನ್ನಾಕೆಯಾದಂತ ಸೀತೆಯ ಕುಪ್ಪಸವನ್ನು ಭರಿಸುವುದಕ್ಕೆ ಬೇಕಾಗಿ ನನ್ನ ಚರ್ಮವನ್ನು ವಿನಿಯೋಗಿಸ್ತೀಯೋ? ಯೋಚನೆ ಮಾಡುವ ಏನು? ಒಬ್ಬ ಆಕೆ ಹೆಣ್ಣು ಕುಪ್ಪಸವನ್ನು ತಡುವುದಕ್ಕೆ ಯಾಕಾಗಿ ತನ್ನ ಮಾನವನ್ನು ಮುಚ್ಚಿಕೊಳ್ಳುವ ಸುಖವಾಗಿ. ಹೆಣ್ಣಿನ ಮಾನದ ಪ್ರಜ್ಞೆಯೇ ಇಲ್ಲದಿದ್ದಂತ ವಾಲಿಯ ಚರ್ಮ ಇನ್ನೊಬ್ಬ ಆಕೆ ಹೆಣ್ಣಿನ ಮಾನ ಮುಚ್ಚುವುದಕ್ಕೆ ಬಳಕೆಯಾಗುವುದಿಲ್ಲ. ವಾಲಿ ಮತ್ತೆ ನಿನ್ನ ಚರ್ಮವನ್ನು ನಾವು ಬಯಸುವುದಕ್ಕಾಗುತ್ತದೆಯೋ? ಪ್ರಾಯಚಿತ್ತಗಳೆದು ಹೊರದೋ ಸುಂದರಿಗೆ, ಪ್ರಾಯಚಿತ್ತಗಳೆದು ಹೊರದೋ ಸುಂದರಿಗೆ, ಕಾಯದಿಂದವೋ ನಿಜ ಮಾತೊಳಗೆ. ಹಾಗಿದೆ ತಾನು ಮಾಡಿದ ತಪ್ಪೇನು ಇನ್ನು ಹಾಗೆ ಪ್ರಶ್ನಿಸುವುದಕ್ಕೆ ಮುಂದಾಗುತ್ತಾ ಇದ್ದೀಯ? ಅಪರಾಧನೇನು ಮಾಡಿದ್ದೇನೆ? ನ್ಯಾಯವೇನೋ ನೀ ಮಾಡಿ. ಯಾವುದು? ತಮ್ಮನ ಹೆಂಡತಿಯನ್ನು ಯಾವ ಕಾಲಕ್ಕೂ ಯಾವಾಗಲೂ ಭೋಗಿಸುವ ಹಾಗಿಲ್ಲವೇ ಇಲ್ಲ. ತಮ್ಮನ ಹೆಂಡತಿಯನ್ನು ಪಾತ ಭೋಗಿಸುವುದಕ್ಕೆ ಮುಂದಾಗ್ತಾರೆ ಅಂತಾರೆ. ಅಂತವನನ್ನು ಕೊಲ್ಲಬೇಕು ಎನ್ನುವ ಹಾಗೆ ಶಾಸ್ತ್ರಕಾರರೇ ಆಡಿದಂತ ಮಾತು. ಅವರ ಭಗಿನಿಮ್ಮಾಪಿ ಭಾರ್ಯಾವಾಪಿ ಅನುಜಸ್ಯ ಪ್ರಚರೇತ ನರಕಾಮ ತಸ್ಯೋವನವ ದಂಡೋಸ್ಮೃತ ಎನ್ನುವ ಹಾಗೆ ಯಾವಾತ ತನ್ನ ಮಗಳಿಗೆ, ಯಾವಾತ ತನ್ನ ತಂಗಿಗೆ, ಯಾವಾತ ತನ್ನ ತಮ್ಮನ ಮಡದಿಗೆ ತಪ್ಪಿ ನಡೀತಾನೋ ಅಂತವರನ್ನು ವಿಚಾರಣೆ ಮಾಡಬೇಕು ಅಂತಿಲ್ಲ. ನಿನ್ನನ್ನು ವಿಚಾರಿಸಬೇಕಾದಿಲ್ಲವೇ ಇಲ್ಲ. ಮತ್ತೆ ನಿನ್ನನ್ನು ಯುದ್ಧಕ್ಕೆ ಕರಿಬೇಕು ಅಂತಲೂ ಇಲ್ಲ. ಎಲ್ಲಿಯೇ ಯಾವ ಸ್ಥಿತಿಯಲ್ಲೇ ನಿನ್ನ ಪಾದದ ಕರುಣ ಇದ್ದರೆ ಸಾಕು. ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ
ಶಾಶ್ವತವಲ್ಲ ಮೂರು ದಿನದ ಸಂಸಾರ ಶಾಶ್ವತವಲ್ಲ ಹೊರವು ಮಗಳ ಸಂಹಾರ ಮಾಡುವುದುಂಗೋ ರಾಮ ನಿನ್ನ ಬಾಣ ತಾಗಿದ ಮೇಲೆ ಮುಂದೆ ಭೂಮಿಯು ಆಸೆಯನಗೆ ಪ್ರೇಮಾದಿ ರಾಮಚಂದ್ರ ಬಾಲಿ, ಈಗ ನಿನ್ನನ್ನ ದೇವರೆನ್ನುವ ಹಾಗೆ ಒಪ್ಪಿಕೊಂಡೆ. ಯಾಕೆ ಕೇಳಿದ್ರೆ ಮುಂದಿನ್ನು ಬದುಕುವ ಆಸೆ ಇದ್ದರೆ ಸರಳ ನೋಯ